ಬಸನಗೌಡ ಬಾರದಲಿಗೆ ಸಚಿವ ಸ್ಥಾನ ನೀಡಿ ಅಂಬರೀಶ್ ಗಿರಿಜಾಲಿ ಆಗ್ರಹ. ಮಾದಿಗ ಸಮುದಾಯದ ಮುಖಂಡ ಅಮರೇಶ್ ಗಿರಿಜಾಲಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾರದಲಿ ಅವರಿಗೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಗುರುವಾರ ನಗರದ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸನಗೌಡರಿಗೆ ಲೋಕಸಭಾ ವಿಧಾನಸಭಾ ಟಿಕೆಟ್ ಕೈತಪ್ಪಿತ್ತು. ಅದನ್ನು ಗಮನಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ವಿಧಾನ ಪರಿಷತ್ ಶಾಸಕರನ್ನಾಗಿ ಮಾಡಿದ್ದಾರೆ. ಅವರು ಒಂದೇ ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರದೆ ಸಿನ್ನೂರು ಜಿಲ್ಲೆಯನ್ನಾಗಿ ಮಾಡುವ ಕನಸು ಕಂಡಿದ್ದಾರೆ ಮತ್ತು ತಾಲೂಕಿನಲ್ಲಿ ಮೆಡಿಕಲ್, ಲಾ, ಇಂಜಿನಿಯರಿಂಗ್ ಕಾಲೇಜುಗಳು ಮಂಜೂರಾತಿಗಾಗಿ ಪಣ ತೊಟ್ಟವರು. ಇಂತಹ ಜನನಾಯಕನಿಗೆ ಸಚಿವ ಸ್ಥಾನ ನೀಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಯಾಗುವುದನ್ನು ಯಾರೂ ತಪ್ಪಿಸಲಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಹನುಮೇಶ್ ಕರ್ನಿ, ಅಶೋಕ ಮೇಗಳಮನಿ, ಸಣ್ಣ ಹುಸೇನಪ್ಪ ದುಮುತಿ, ಮಂಜುನಾಥ್ ಗೋರೆಬಾಳ್, ನವೀನ್ ಮುದ್ದಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಏನು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಮ್ಮ ಸಮುದಾಯದ ವತಿಯಿಂದ ನಾವೆಲ್ಲರೂ ಒಕ್ಕೂರಲಿಂದ ಸರ್ಕಾರಕ್ಕೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಾದಂಥ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಸನಗೌಡ ಬಾದರ್ಲಿ ಅವರು ಒಬ್ಬ ಸಂಘಟನೆಯ ಚತುರರು ಮತ್ತು ಎಲ್ಲ ಜನಪರ ಕಳಕಳ ಇರುವಂಥ ಒಬ್ಬ ವ್ಯಕ್ತಿ. ಇವತ್ತಿನ ದಿನ ಏನು ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಏನು ಸಿಂಧನೂರು ತಾಲೂಕಿನಲ್ಲಿ ಎಲ್ಲ ಸಮುದಾಯದ ಹಿರಿಯರ ಜೊತೆ ಯುವಕರ ಜೊತೆ ಹೊಂದಿಕೊಂಡು ಪಕ್ಷ ಸಂಘಟನೆ ಮಾಡುತ್ತಾ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿರೋದು ನಮ್ಮ ಸಿಂಧನೂರು ತಾಲೂಕಿನ ಕೀರ್ತಿ ಹೆಚ್ಚಿಸುವಂಥ ಕೆಲಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಏನು ಇವತ್ತು ರಾಜಕೀಯ ಹಿನ್ನೆಲೆ ಇಲ್ಲದವರು ಕೂಡ ಇವತ್ತು ಎಲ್ಲ ಸಮಾಜದ ಯುವಕರನ್ನು ಇವತ್ತು ರಾಜಕೀಯ ಮುನ್ನೆಲೆಗೆ ತಂದು ನಾಯಕತ್ವದ ಗುಣಗಳನ್ನು ಬೆಳೆಸುವಂಥ ಕೀರ್ತಿ ಬಸನಗೌಡ ಬಾದರ್ಲಿ ಸಾವರಿಗೆ ಸಲ್ಲಿಸ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೊಪ್ಪಳ ಮತ್ತು ಬೈ ಎಲೆಕ್ಷನ್ ಮಸ್ಕಿ ಬೈ ಎಲೆಕ್ಷನ್ ಆಗಿರ್ಬೋದು, ಶರಣೇಗೌಡ ಬೈಯಪ್ಪುರ ಅವ್ರದ್ದು MLC ಚುನಾವಣೆ ಆಗಿರ್ಬೋದು, ಎಲ್ಲ ಚುನಾವಣೆಗೂ ಕೂಡ ಅವರು ಟೊಂಕ ಕಟ್ಟಿಕೊಂಡು ಪಕ್ಷದ ಅಭ್ಯರ್ಥಿ ಗಳಿಸುವ ಮುಖಾಂತರ ಅವರು ಕೂಡ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದರಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಂಧನೂರಿನಲ್ಲಿ ಹಲವಾರು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಹಲವಾರು ಕನಸುಗಳನ್ನು ಕಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನವ ಸಂಕಲ್ಪ ನವ ಸಿಂಧನೂರು ಎಂಬ ಒಂದು ಘೋಷವಾಕ್ಯದೊಂದಿಗೆ ಸಿಂಧನೂರು ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಮುಂದೆ ನಾವು ಅಧಿಕಾರಕ್ಕೆ ಬಂದರೆ ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡ್ಬೋದು ಅಂತೇಳಿ ಅವತ್ತಿನ ದಿನ ಅವರು ಪ್ರಾಮಾಣಿಕವಾಗಿ ಪ್ರತಿ ಹಳ್ಳಿಯಲ್ಲಿ ಓಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಆಲಿಸಿಕೊಂಡು ಬಂದ ನಂತರ ಸಿಂಧನೂರು ತಾಲೂಕಿನಲ್ಲಿ ನೀರಾವರಿ ವಿಚಾರ ಆಗಿರ್ಬೋದು ಮತ್ತು ಇನ್ನಿತರ ಕೈಗಾರಿಕಾ ವಿಚಾರ ಆಗಿರ್ಬೋದು ಅವನ್ನೆಲ್ಲವನ್ನು ಕೂಡ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ತರಬೇಕಂತೇಳಿ ಅವತ್ತಿನ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ಸಿಂಧನೂರನ್ನ ಜಿಲ್ಲೆ ಆಗಿಸಲು ಏನು ಹೋರಾಟವನ್ನು ಇವತ್ತು ಸುಮಾರು ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕರೆದು ಇವತ್ತು ಜಿಲ್ಲೆ ಆಗಿಸ್ಬೇಕಂತೇಳಿ ಏನು ಇವತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಏನು ಒಂದು ಸಚಿವ ಸ್ಥಾನ ಕೊಟ್ಟರೆ ನಮಗೆ ಸಿಂಧನೂರು ತಾಲೂಕಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸಿಂಧನೂರು ತಾಲೂಕಿನಲ್ಲಿ ಅವರು ಸುಮಾರು ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ಅವರು MLC ಆದ ನಂತರ ವಿಧಾನ ಪರಿಷತ್ನಲ್ಲಿ ಕೂಡ ಸಿಂಧನೂರು ತಾಲೂಕಿನ ಜಿಲ್ಲೆಯಾಗಿಸುವ ಸಲುವಾಗಿ ಮತ್ತು ಮೆಡಿಕಲ್ ಕಾಲೇಜ್ ಆಗಲಿ, ಡಿಪ್ಲೊಮಾ ಕಾಲೇಜ್ ಆಗಲಿ, ಲಾ ಕಾಲೇಜ್ ಆಗಲಿ, ಇನ್ನಿತರ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಇವೆಲ್ಲವನ್ನು ಕೂಡ ಸಿಂಧನೂರಿಗೆ ತರಬೇಕಂತೇಳಿ ಇವತ್ತು ಏನು ವಿಧಾನ ಪರಿಷತ್ತಲ್ಲಿ ಧ್ವನಿ ಹೆಚ್ಚಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಕೂಡ ಬಸನಗೌಡ ಬಾದರ್ಲಿ ಸಾಹೇಬರು ಮಾಡಿದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದ್ರ ಜೊತೆಗೆ ಏನು ಇವತ್ತು MLC ಆದ ನಂತರ ಸಿಂಧನೂರು ತಾಲೂಕಿನಲ್ಲಿ ಅತ್ಯಂತ ಕಡುಬಡವರು, ದಲಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗ ಜೊತೆಗೆ ಇನ್ನಿತರ ಎಲ್ಲ ಜನಾಂಗದವರು ಕೂಡ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 155ಕ್ಕೂ ಹೆಚ್ಚು ಬೋರ್ವೆಲ್ಲನ್ನು ಕಳಿಸಿ ಇವತ್ತು ರೈತರಿಗೆ ಒಂದು ಜೀವನಾಡಿ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ಏನು ನಿರುದ್ಯೋಗ ಯುವಕರಿಗೆ ಇವತ್ತು ಏನು ಸ್ವಾವಲಂಬಿ ಸಾರಿಗೆ ಯೋಜನೆ ಅಡಿಯಲ್ಲಿ ಇವತ್ತು ಹಲವಾರು ವಾಹನಗಳನ್ನು ಕೊಡಿಸೋದ್ರ ಜೊತೆಗೆ
ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತಿನ ದಿನ ಏನು ತಮ್ಮ ಸ್ವಂತ ಖರ್ಚಿನಲ್ಲೇನೆ ಜನಸ್ಪಂದನ ಕಾರ್ಯಾಲಯ ಅಂತ ತೆಗೆದು ಇವತ್ತು ದಿನ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಒಂದು ಶಕ್ತಿಯಾಗಿ ಹೊಮ್ಮಿದಾರೆಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಏನು ಇವತ್ತು ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಏನು ನಮ್ಮ ಅಂಬೇಡ್ಕರ್ ಹಾಸ್ಟೆಲ್ ಆಗಿರ್ಬೋದು, ಇನ್ನಿತರ ಹಾಸ್ಟೆಲ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಳೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕುಡಿಯ ನೀರಿನ ವಿಚಾರ ಆಗಿರ್ಬೋದು, ಶೌಚಾಲಯ ವಿಚಾರ, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿರುವ ಜೊತೆಗೆ ಇವತ್ತು ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ಜೊತೆಗೆ ಇವತ್ತು ಎಲ್ಲ ಸಮುದಾಯದ ದೇವಸ್ಥಾನಗಳಿಗೆ, ಮಸೂದಿಗಳಿಗೆ ಇವತ್ತು ಅವರ MLC ಅವರ ಅನುದಾನದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರೆ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಕೂಡ ಮಾಡಿದ್ದು ಇಡೀ ಸಿಂಧನೂರು ತಾಲೂಕಿಗೆ ಜನರಿಗೆ ಕೂಡ ಗೊತ್ತಿರೋ ವಿಚಾರ. ಆಮೇಲೆ ಏನು ಇನ್ನಿತರ ಸಮುದಾಯವನ್ನು ಕೂಡ ಅವರ ಅನುದಾನವನ್ನು ನೀಡಿ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರ ಅಭಿವೃದ್ಧಿಗಾಗಿ ಇವತ್ತು ಸ್ವಲ್ಪ ಸಮಯದಲ್ಲಿ ಅವರಾಗಿ 1 ವರ್ಷ 1.5 ವರ್ಷ ಆಗ್ಬೋದು ಇಷ್ಟೆಲ್ಲ ಕೆಲಸಗಳನ್ನು ಕೂಡ ಅವರು ಮಾಡಿದ್ರಂದ್ರೆ ನಾವೆಲ್ಲರೂ ಕೂಡ ಅವರಿಗೆ ಮೆಚ್ಚಬೇಕಾದಂಥ ವಿಷಯ. ಅದ್ರ ಜೊತೆಗೆ ಇವತ್ತಿನ ದಿನ ಏನು ಇತ್ತೀಚೆಗೆ ನಡೆದಂಥ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಡೆದಂಥ ಸಾಮೂಹಿಕ ಮದುವೆ 151 ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮ ಮತ್ತು 5,001 ಜನರಿಗೆ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನ ಸಿಂಧನೂರು ತಾಲೂಕಿನಲ್ಲಿ ಕರೆಸಿ ಏನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಸಮುದಾಯದ ಮತ್ತು ಸಚಿವರು ಹಲವಾರು ಸಚಿವರುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋದು ಅವರ ಬಸನಗೌಡ ಬಾದರ್ಲಿ ಅವರ ಏನು ಇವತ್ತು ಪ್ರಾಮಾಣಿಕ ಪಕ್ಷ ದುಡ್ತಾರಲ್ಲ ಅದಕ್ಕೋಸ್ಕರ ಎಲ್ಲೇ ಅವರ ಕೆಲಸ ಕಾರ್ಯಗಳು ಕೂಡ ಮಾಡಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾರಂತ ಅನ್ನೋದಕ್ಕೆ ಅದೊಂದು ಕೂಡ ಸಾಕ್ಷಿ. ಅದ್ರ ಜೊತೆಗೆ ಇವತ್ತೇನು ಬಸನಗೌಡ ಬಾದರ್ಲಿ ಅವರು ಸಿಂಧನೂರು ತಾಲೂಕಿನಲ್ಲಿ ಅಲ್ಲದೇ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಾರ. ಅವರಿಗೆ ಇವತ್ತು 24 ಗಂಟೆ ಕೂಡ ಕೆಲಸ ಮಾಡುತ್ತಾ ಇವತ್ತು ಜನರಿಗಾಗಿಯೇ ಅವರ ಜೀವ ನೆಟ್ಟಿದ್ದಾರೆ. ಅವರು ಪ್ರತಿ ಸಲ ಹೇಳ್ತಾರೆ ಸಿಂಧನೂರು ತಾಲೂಕಿನ ಅಭಿವೃದ್ಧಿ ವಿಚಾರವಂತದ್ರಿಂದ ಮುಂಚೂಣಿಯಲ್ಲೇ ನಾನು ನಿಂದಿರ್ತೀನಿ ಅಂತ ಹೇಳ್ತಾರೆ. ಇವತ್ತು ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಪಕ್ಷದಲ್ಲಿರಲಿ, ಅವರು ಯಾವುದೇ ಜಾತಿಯಲ್ಲಿರಲಿ, ಅವ್ರ ಹತ್ರ ಬಂದು ಸಾವಿರಾರು ಸಮಸ್ಯೆ ಇತ್ತಂದ್ರೆ ಜನ ಅವರು ಊರನ್ನ ನೋಡಿದ್ರೆ ಮಾಡೋ ಕಾರಣ ಏನೆಂದರೆ ಪತ್ರಿಕಾಗೋಷ್ಠಿ ಮಾಡೋ ಕಾರಣ ಏನೆಂದರೆ ನಮ್ಮ ನಾಯಕರಾದಂಥ ಬಸನಗೌಡ ಬಾದರ್ಲಿ ಸಾಹೇಬರು ಅವರು ಮಾಡಿದಂಥ ಕೆಲಸ ಏನಂತಂದರೆ ಸುಮಾರು ಈಗ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಯಾರು ಏನು ಮಾಡಲಾರಂಥ ಕೆಲಸಗಳು ಬೋರ್ವೆಲ್ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸಾಮೂಹಿಕ ಮದುವೆ ಇರ್ಬೋದು, ಸಾಮಾನ್ಯ ಜನರಿಗೆ ಕೆಲಸ ಕೊಡಿಸೋಂಥ ಇದಿರ್ಬೋದು, ಯುವಕರಿಗಾಗಲಿ ಮತ್ತು ಅವರು ಇನ್ನು ಜಿಲ್ಲೆ ಮಾಡ್ಬೇಕಂತೇಳಿ ಏನಾದ್ರು ಆಸೆ ಹೊತ್ಕೊಂಡಿದ್ದಾರೆ. ಅದರ ಜಿಲ್ಲೆ ಮಾಡೋಕ್ಕೋಸ್ಕರ ನಾವೆಲ್ಲರೂ ಒಗ್ಗೂಡಿ ಇಡೀ ತಾಲೂಕಿನ ಜನ ಅವರಿಗೆ ಸಪೋರ್ಟ್ ಇದೆ. ಅವರು ಒಳ್ಳೆಯ ನಾಯಕರು ಮತ್ತು ಅವರು ಇನ್ನೊಂದು ಏನಂದ್ರೆ ಕಾಲೇಜು, ಮೆಡಿಕಲ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಇವನ್ನೆಲ್ಲ ಮಾಡ್ಬೇಕಂತ ಒಂದು ದೊಡ್ಡ ಆಸೆ ಇದೆ ಅವರಿಗೆ. ಅದಕ್ಕೋಸ್ಕರ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟರೆ ಇಡೀ ಜಿಲ್ಲೆಯಲ್ಲ ನಮ್ಮ ಸಿಂಧನೂರು ತಾಲೂಕು ಜಿಲ್ಲೆಯನ್ನಾಗಿ ಮಾಡಿ ಅವರೊಂದು ದೊಡ್ಡ ಹೆಸರು ತರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಮಾನ್ಯ ನಮ್ಮ ಸಾಹೇಬರಾದಂಥ ಕೆ ಮುನಿಯಪ್ಪನವರು ನಮ್ಮ ಸಮಾಜದ ಸಚಿವರು ಮೊನ್ನೆ ಬಂದಾಗ ಹೇಳಿದ್ದಾರೆ, ಇಂಥ ನಾಯಕರು ಇರಬೇಕು, ಇವರು ಬೆಳೆದ್ರೆ ನಿಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ, ಜಿಲ್ಲೆಯನ್ನು ಮಾಡಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಅವರಿಗೆ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮೊನ್ನೆ ಬಸನಗೌಡರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಮಾಜ ವತಿಯಿಂದ ನಾವೆಲ್ಲ ಸೇರಿ ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ಗೆ ನಾವು ಆಯೋಗನ ಕರ್ಕೊಂಡು ಹೋಗಿ ಅವರಿಗೆ ಬೆಂಗಳೂರಿಗೆ ಹೋಗಿ ಮನವಿ ಮಾಡಿ ನಮ್ಮ ಬಸನಗೌಡ ಬಾದರ್ಲಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವೆಲ್ಲ ಆಯೋಗ ಕರ್ಕೊಂಡು ಹೋಗಿ
ಅವರಿಗೆ ನೀಡಬೇಕಂತೇಳಿ ಅವರಲ್ಲಿ ಅಭಿನಂದನೆ ಮಾಡ್ತೀನಿ. ನಮಸ್ಕಾರವನ್ನು ತಿಳಿಸುತ್ತಾ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರಾದಂತಹ ಬಸನಗೌಡ ಬಾದರ್ಲಿ ಅವರ ಕಾರ್ಯ ಇಡೀ ರಾಜ್ಯ ಒಂದೇ ಇದೆ, ತಾಲೂಕು ಒಂದೇ ಇದೆ, ಜಿಲ್ಲೆ ಇವತ್ತು ಕೊಂಡಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮದೊಂದು ಏನು ದೊಡ್ಡ ಅಭಿಪ್ರಾಯ ಇದೆ, ನಮ್ಮ ಸಮಾಜ ಮಾದಿಗ ಸಮಾಜದ ಬಹುದೊಡ್ಡ ಆಸೆ ಏನಪ್ಪ ಅಂತಾರು ಈ ಕ್ಷೇತ್ರದ ಶಾಸಕರಾದ ಸಚಿವರು ಸಹ ಆಗಬೇಕು. ನಮ್ಮ ಹಿರಿಯರು ಹೇಳಿದಂಗೆ ಈಗಾಗಲೇ ನಮ್ಮ ಸಚಿವರು ಸಹ ಹೇಳಿದ್ದಾರೆ, ಇಂತಹ ನಾಯಕರು ಮುಂದಿನ ಸಚಿವ ಸಂಪುಟದಲ್ಲಿ ಏನಾದರೂ ಸಚಿವರಾದರೆ ರಾಜ್ಯಕ್ಕೆ ಹಾಗೂ ತಾಲೂಕಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ ಹಾಗೆ ಶಿಕ್ಷಣ ಸಚಿವರು ಸಹ ಹೇಳಿದ್ದಾರೆ. ಬಸನಗೌಡ ಅಂತಹ ಮುತ್ಸದ್ದಿ ಮತ್ತು ನಾಯಕರು ಶಿಕ್ಷಣ ಕ್ಷೇತ್ರದಲ್ಲಿ ಸಹ ಕ್ರಾಂತಿ ಆಗುತ್ತೆ ಅಂತ ಈಗಾಗಲೇ ಭವಿಷ್ಯ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸಮಾಜದ ಎಲ್ಲ ಮುಖಂಡರು ಒತ್ತಾಯ ಮಾಡ್ತೀವಿ, ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ ಮುಂದಿನ ಸಚಿವ ಸಂಪುಟದಲ್ಲಿ ಬಸನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಸಚಿವ ಸ್ಥಾನ ಕೊಡುವುದರ ಮೂಲಕ ಇವತ್ತು ಸಿಂಧನೂರಿನ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸ್ತೀವಿ ನಾವು ಅವ್ರ ಜೊತೆ ನಿಂತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.